ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ರಾಜ್ಯಪಾಲರಾದಂಥ ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರೇ, ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಗೋವಿಂದರಾಜು ಅವರೇ, ಕರ್ನಾಟಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ರಾಜ್ ಸಿಂಗ್ ಅವರೇ, ಆಯುಕ್ತರಾದಂಥ ಶ್ರೀ ಚೇತನ್ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಪ್ರಶಸ್ತಿ ಪುರಸ್ಕೃತರಾದಂಥ ಎಲ್ಲ ಪುರಸ್ಕೃತರೇ, ಇತರ ಎಲ್ಲ ಬಂಧುಗಳೇ, ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಈಗಾಗಲೇ ಗೋವಿಂದರಾಜು ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಸ್ವತಃ ಕ್ರೀಡಾಪಟುವಾಗಿದ್ದರು. ಸ್ವಾಭಾವಿಕವಾಗಿ ಆಸಕ್ತಿ ಇರಲೇಬೇಕು. ಅವರು ಕ್ರೀಡಾಪಟುವಾಗಿ ಮಾತನಾಡಿದ್ದಾರೆ. ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ನಾನು ಈ ರಾಜ್ಯದ ಕ್ರೀಡಾ ಸಚಿವನಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಲಿಂಪಿಕ್ ಸಂಸ್ಥೆ KOA ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಇನ್ನು ಎತ್ತರಕ್ಕೆ ಹೋಗ್ಲಿ, ಆಯಸ್ಸು ಆರೋಗ್ಯ ಎಲ್ಲ ದೊರಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಒಲಿಂಪಿಕ್ ಸಂಸ್ಥೆ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ 1958ರಲ್ಲಿ ಪ್ರಾರಂಭ ಆಗಿ ಇಲ್ಲಿವರೆಗೂ ಗೋವಿಂದರಾಜು ಅಧ್ಯಕ್ಷನಾದ್ಮೇಲೆ ಒಲಿಂಪಿಕ್ ಸಂಸ್ಥೆ ಹೆಚ್ಚು ಕ್ರಿಯಾಶೀಲವಾಗಿದೆ. ಅವರು ನಾನು ಮುಖ್ಯಮಂತ್ರಿಯಾಗಿರುವಾಗ ಒಲಿಂಪಿಕ್ ಸಂಸ್ಥೆಗೆ ಒಂದು ಸ್ವತಂತ್ರ ಕಟ್ಟಡ ಅದನ್ನ ನಾನೇ ಉದ್ಘಾಟನೆ ಮಾಡಿದೆ, ನಾನೇ ಶಂಕುಸ್ಥಾಪನೆ ಮಾಡಿದೆ, ನಾನೇ ಉದ್ಘಾಟನೆಗೂ ಕೂಡ ನಾನೇ ಮಾಡಿದೆ.
ವಿಶಾಲವಾದಂತಹ ಕಟ್ಟಡವನ್ನು ಕಟ್ಟಿದ್ದಾರೆ. ಇಡೀ ದೇಶದಲ್ಲಿ ಆಂಧ್ರ ಮತ್ತು ಕೇರಳ, ಕರ್ನಾಟಕದಲ್ಲೇ ಸ್ವಂತ ಕಟ್ಟಡ ಇರ್ತಕ್ಕಂಥದ್ದು. ಆಂಧ್ರದಲ್ಲೂ ಕೇರಳದಲ್ಲೂ ಕೇಳಿದೆ ಗೋವಿಂದರಾಜರಿಗೆ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅಂತ. ಅಲ್ಲಿ ಸಣ್ಣ ಸಣ್ಣ ಬಿಲ್ಡಿಂಗ್ ಇದ್ದಾವಂತೆ, ಇಲ್ಲಿ ದೊಡ್ಡ ಬಿಲ್ಡಿಂಗ್ ಅನ್ನೇ ಕಟ್ಟಿಕೊಂಡಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಅನ್ನೇ ಕಟ್ಟಿದ್ದಾರೆ. ಅದರಿಂದ ಗೋವಿಂದರಾಜು ಬಹಳ ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿ. ಮತ್ತೆ ಒಲಿಂಪಿಕ್ ಸಂಸ್ಥೆ ಎಲ್ಲ ಕ್ರೀಡೆಗಳನ್ನ ಉತ್ತೇಜನ ಮಾಡತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಕ್ರೀಡೆ ಕರ್ನಾಟಕದಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಕ್ರೀಡೆಗೆ ಬಹಳ ಒತ್ತನ್ನು ಕೊಡ್ತಾ ಇದೆ. ನಾನು ಈಗಾಗಲೇ ಘೋಷಣೆ ಮಾಡಿದ್ದೀನಿ, ಒಲಿಂಪಿಕ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ರೆ 6 ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತಕ್ಕಂಥ ಕರ್ನಾಟಕದಲ್ಲೂ ಒಲಿಂಪಿಕ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ರೆ 6 ಕೋಟಿ, ಬೆಳ್ಳಿ ಗೆದ್ರೆ 4 ಕೋಟಿ, ಆಮೇಲೆ ಬ್ರಾಂಚ್ ಗೆದ್ರೆ 3 ಕೋಟಿ. ಉದ್ದೇಶ ಏನಪ್ಪ ಅಂತಂದ್ರೆ, ಕರ್ನಾಟಕದವರು ಯಾರಾದ್ರೂ ಚಿನ್ನ ಗೆಲ್ಲಿ, ಬೆಳ್ಳಿ ಗೆಲ್ಲಿ, ಬ್ರಾಂಚ್ ಗೆಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ರು. ಸಾಧ್ಯ ಇದೆ, ಆದರೆ ಕಠಿಣವಾದಂತಹ ಶ್ರಮ ಮಾಡಬೇಕು, ತರಬೇತಿ ಕೂಡ ಮಾಡಬೇಕು. ಅದು ಒಂದು ಗುರಿ ಇರಬೇಕು. ಗುರಿ, ತರಬೇತಿ, ಅದಕ್ಕೆ ಬೇಕಾದಂತ ಶ್ರದ್ಧೆ ಇದ್ರೆ ಕರ್ನಾಟಕದವರು ಒಲಿಂಪಿಕ್ ಗೇಮ್ಸ್ ನಲ್ಲಿ ಚಿನ್ನ ಗೆಲ್ಲಲಿಕ್ಕೆ ಸುಲಭ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಕರ್ನಾಟಕದವರು ಚಿನ್ನ ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಯ್ತಾ ಇದ್ದೀನಿ. ನಾನು ಸರ್ಕಾರದಿಂದ 6 ಕೋಟಿ ರೂಪಾಯಿ ಬೇಕಾದ್ರೆ ಹೆಚ್ಚಾಗಿ ಕೊಡ್ತೀನಿ. ಇಲ್ಲಿ ಅಂತಕ್ಕಂಥದ್ದು ಬಹಳ ಉದ್ದೇಶ. ಕ್ರೀಡೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕ್ರೀಡಾ ಸ್ಫೂರ್ತಿ. ಸ್ಫೂರ್ತಿಯನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಬೆಳೆದು ಬಂದಂತ ದಾರಿಯನ್ನು ನೋಡ್ತಾರೆ, ಸಮಾಧಾನ ಆಗಬೇಕು. ನೀವು ಕ್ರೀಡೆಯಲ್ಲಿದ್ದರೆ ನಾವು ಇಲ್ಲಿವರೆಗೆ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮನೋಭಾವ ಇರಬೇಕು. ಆಮೇಲೆ ಕ್ರೀಡಾಪಟುಗಳಿಗೆ ಸರ್ಕಾರದಲ್ಲಿ ಸರ್ಕಾರಿ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಡಿವೈಎಸ್ಪಿ, ಸಬ್ ಇನ್ಸ್ಪೆಕ್ಟರ್, ಪೊಲೀಸರು ಅಲ್ಲಿ ಆಯ್ಕೆ ಮಾಡುವಾಗ 3% ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ 3% ಕೊಡಬೇಕು. ಉಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಕನಿಷ್ಠ 2% ಕ್ರೀಡಾಪಟುಗಳಿಗೆ ಮೀಸಲಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.
ಜನವರಿಯಲ್ಲಿ ಫಸ್ಟ್ ವೀಕ್ ನಲ್ಲಿ ಆರ್ಡರ್ಸ್ ಇಶ್ಯೂ ಆಗ್ತದೆ. ಅದರಿಂದ ಹೆಚ್ಚು ಹೆಚ್ಚು ಜನರು ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವತ್ತಿನ ಎಲ್ಲ ವಿಜೇತರಿಗೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಕ್ರೀಡೆಯಲ್ಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.